ಮಧುಗಿರಿ ತಾಲೂಕಿನ ರೆಡ್ಡಿ ಜನಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ವೇಮನರೆಡ್ಡಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಸಂಘದ ಅಧ್ಯಕ್ಷರಾದ ಪಾಂಡುರಂಗ ರೆಡ್ಡಿ ಮಾತನಾಡಿ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದಿನ ವರ್ಷದಿಂದ ನಿರಂತರವಾಗಿ ನಡೆಸಲಾಗುವುದು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮತ್ತು ಉನ್ನತ ಶಿಕ್ಷಣ ಪಡೆಯುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ಈ ವರ್ಷ ಈ ವರ್ಷದಿಂದ ಪ್ರತಿ ಮುಂದಿನ ವರ್ಷಕ್ಕೆ ಹೈಯರ್ ಎಜುಕೇಶನ್ ಆದ್ದರಿಂದ ಸಭೆಗೆ ನಮ್ಮ ಮಗನ ಏನು ಯೋಜನೆಯನ್ನ ನಾವು ಇನ್ನು ವಕೀಲರ ಸಂಘದ ಅಧ್ಯಕ್ಷ ಪಿಸಿ ಕೃಷ್ಣಾರೆಡ್ಡಿ ಮಾತನಾಡಿ, ಇತಿಹಾಸದಲ್ಲಿ ರೆಡ್ಡಿ ಜನಾಂಗದ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗುತ್ತಿದ್ದು ತಾಲೂಕಿಗೆ ಗೌರವ ತಂದಿದ್ದಾರೆ. ವಿದ್ಯಾರ್ಥಿಗಳು ಗುರಿ ಸಾಧಿಸಲು ಸಂಘವು ಸದಾ ನಿಮ್ಮ ಹಿಂದೆ ನಿಂತಿರುತ್ತದೆ ಎಂದು ಅಭಿಪ್ರಾಯ ಹಂಚಿಕೊಂಡ್ರು. ಎಲ್ಲ ರೆಡ್ಡಿ ಸಮುದಾಯಕ್ಕೆ ನಮಸ್ಕರಿಸ್ತಾ, ನಮ್ಮ ಮುಂದಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಈ ದಿವಸ ಪ್ರತಿಭಾ ಪುರಸ್ಕಾರ ಮಾಡೋದಕ್ಕೆ ಒಂದು 7 ಜನ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿನಲ್ಲಿ ಬಂದಿರತಕ್ಕಂಥ ಇವರಿಗೆ ಮತ್ತೆ ಏನು ಏನಂದ್ರೆ ಇತಿಹಾಸದಲ್ಲಿ ಮಧುಗಿರಿ ತಾಲೂಕಿನಲ್ಲಿ ರೆಡ್ಡಿ ಸಮಾಜದಿಂದ ಒಬ್ಬ ಹೆಣ್ಣುಮಗಳು 625ಗೆ 625 ಬಾಪು ರೆಡ್ಡಿ ಮತ್ತು ಸಂಜಾ ರೆಡ್ಡಿ ಮಗಳು ಅವರಿಗೆ ಮತ್ತು ದಸರಾಯಿಗೆ ಇಡೀ ತಾಲೂಕಿಗೆ ಒಂದು ಸಮಾಜದ ಮೂಲಕ ಅವರು ಇವತ್ತೇನು 625 ಮಾಡಿದ್ದಾರೆ. ಅವ್ರ ಮಗಳೆಲ್ಲ ಈ ತಾಲೂಕು ಮಗಳು ಅಂತ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಸಮಾಜಗಳು ಸಹ ಯಾರ ಮಕ್ಕಳಾದ್ರೂ ಸಹ ಇವತ್ತು ಅವ್ರು ನಾವು ಯಾಕೆ ಇವತ್ತು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ ಅಂದ್ರೆ, ಒಂದು ಹಳ್ಳಿಗಾಡಿನಿಂದ ಒಂದು ಆಗ್ರ ಬಾಡಿನಿಂದ ಬಂದು ಕಷ್ಟಪಡ್ಕೊಂಡು ಈಗ ಅವರು ಮನೆ ಮಾಡಿಕೊಂಡು ಅವ್ರು ಏನು ಕಷ್ಟಪಟ್ಟರು ಏನು ಅನ್ನೋದ್ರ ಬಗ್ಗೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಇವತ್ತು ಒಂದು ನಮ್ಮ ಒಂದು ಪ್ರತಿ ಜನರಾಗಕ್ಕೆ ಅಲ್ಲದೆ ಬೇರೆ ಜನರಿಗೂ ಸಹ ದಾರಿದೀಪ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಅಂತಲ್ಲ, ಬೇರೆಯವರು ಸಹ ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಬೇರೆ ಕಡೆ ಎಲ್ಲಿ ಹೋಗ್ಬೇಕು, ನಾನು ಬೆಂಗಳೂರಿನಲ್ಲಿ ಸಹ ಕೇಳಿದ್ರು ಯಾರು ಅವರು ಮಾಡ್ತಾರೆ. ಮಧುಗಿರಿ ತಾಲೂಕಿನಲ್ಲಿ ಸಿರಗಡ ಪಬ್ಲಿಕ್ ಶಾಲೆಯಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ಮಾಡಿದ್ದಾರೆ ಅಂತ ನಮ್ಮನ್ನ ಅಲ್ಲಿ ಲೆಕ್ಚರ್ಸ್ ಲೇಔಟ್ಗಳಲ್ಲಿ ಸಹ ನಿಮ್ಮ ಹೆಸರು ಏನಮ್ಮ ನಿಮ್ಮ ಹೆಸರು ಕೇಳೋ ರೀತಿಯಲ್ಲಿ ಇವತ್ತು ನಮಗೆ ಒಂದು ಜನತೆ ಕೊಡ್ತೀವಿ. ಅದಕ್ಕೋಸ್ಕರ ನಮ್ಗೆ ಇಡೀ ಸಮುದಾಯ ನಿನ್ನ ಹಿಂದೆ ಇರ್ತದೆ. ಮುಂದೆ ಯಾವುದೇ ರೀತಿಯಲ್ಲಿ ನೀನು ಏನು ಗುರಿ ಇಟ್ಕೊಂಡಿದ್ದೆವು ಗುರಿ ಸಾಧನೆ ಮಾಡಬೇಕು. ನೀನು ಡಾಕ್ಟರ್ ಆಗ್ತೀವೋ IAS ಆಫೀಸರ್ ಆಗ್ತೋ ಏನಾಗ್ತದೆ, ನೀವು ಗುರಿ ಏನಿದೆಯೋ ಅದು ನೀವು ಸಾಧನೆ ಮಾಡಿದ್ರೆ ನಮ್ಮ ಜನಾಂಗಕ್ಕೆ ಆದರೆ ಬೇರೆ ಜನರಿಗೆ ಕೂಡ ನೀವು ಒಳ್ಳೆ ಹೆಸರು ಕೊಡ್ತೀಯ. ಮತ್ತೆ ಸಮಾಜ ಸೇವೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾರೇ ಸಹ ಈಗ ನಾವು 35-40 ಮಾಮೂಲು ಏನಿಲ್ಲ, ನಿಮಗೂ ಏನಿಲ್ಲ ಒಳ್ಳೆ ಆಫೀಸರ್ ಇನ್ನೊಂದು ಆಗ್ತೀಯ. ಸಮಾಜಕ್ಕೆ ದೇಶಕ್ಕೆ ನೀವು ಸೇವೆ ಮಾಡುವಂಥ ಅವಕಾಶ ಮುಂದಿನ ದಿನದಲ್ಲಿ ನಿಮಗೆ ಬರ್ಬೋದು. ಅದಕ್ಕೋಸ್ಕರ ಆ ದೃಷ್ಟಿ ಇಟ್ಕೊಂಡು ಸಹ ನೀವು ಈ ಕೆಲಸ ಮಾಡಬೇಕಾದ್ರೆ ಮತ್ತೆ 625 ತರುಣ್ 99% ಬಂದಿದ್ದಾರೆ. ಅವರು ನಾಗರಿಕರು ಅಂತೇಳಿ
ಇನ್ನು ಸಾಹಿತಿ ಮಾಲನಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳ ಪ್ರತಿಭೆ ಹಿಂದೆ ಪೋಷಕರ ಪಾತ್ರ ಮಹತ್ತರವಾದದ್ದು. ವಿದ್ಯಾರ್ಥಿಗಳು ಪೋಷಕರ ಹಾಗೂ ಶಿಕ್ಷಕರ ಋಣ ತೀರಿಸುವ ಕೆಲಸ ಮಾಡಬೇಕೆಂದು ಕಿವಿಮಾತು ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಸುರೇಶ್ ರೆಡ್ಡಿ, ವೆಂಕಟಕೃಷ್ಣ ರೆಡ್ಡಿ, ಮೋಹನ್ ಕುಮಾರ್ ರೆಡ್ಡಿ ಸೇರಿದಂತೆ ಎಲ್ಲಾ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು.